ಆಯಿತು ಬಿಡಪ್ಪ, ಇದನ್ನೆಲ್ಲ ಹಚ್ಚಿರೆ ಬಿರ್ನೆ ನೋವು ಕಮ್ಮಿ ಆಯ್ತದೆ. ಎಲ್ಲ ಕಾಲು ಮುಂದೆ ಮಾಡು. ಪುಟ್ಟಮ್ಮಿ ಮದ್ದು ಮಾಡಿರೋದು ಕಲ್ತಿರೋದ್ರಿಂದ ನಮ್ಮ ಮನೆಯವ್ರಿಗೆ ಅಷ್ಟಲ್ಲ, ಇಡೀ ಊರಿನವ್ರಿಗೆ ಉಪಯೋಗ ಆಯ್ತೈತೆ. ಯಾಕ್ಲಾ ಸ್ಯಾನೆ ನೋವಾಯ್ತಾಯ್ತಾ? ಕಣ್ ತುಂಬ್ಕೊಂಡೈತೆ? ನನಗೆ ಈಗ ಆಗ್ತಿರೋ ನೋವಿಗಿಂತ ಈ ಮಹಾತಾಯಿಗೆ ಸಾನೆ ಅವಮಾನ ಅನ್ಯಾಯ ಮಾಡಿವ್ನಿ. ಅದ್ ನೆನ್ಸ್ಕೊಂಡ್ರೆ ಸಾನೆ ನೋವು ಆಗ್ತೈತೆ. ಪುಟ್ಟಕ್ಕ, ನಾನು ನಿನಗೆ ಸಾನೆ ದ್ರೋಹ ಮಾಡಿವ್ನಿ. ಆದ್ರೂ ನೀ ನನ್ನ ತಾಯಿ ಹಂಗೆ ಆರೈಕೆ ಮಾಡ್ತಿದ್ಯಲ್ಲ, ನೀನು ಈ ಋಣನ ನಾನು ಸಾಯ ಗಂಟ ತೀರ್ಸಕ್ಕಾಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಬಡ್ಡಿ ಮಗ ಹಿಂಗೆಲ್ಲ ಮಾತಾಡ್ಬಿಟ್ರೆ ಮಗಳನ್ನ ಕೊಟ್ಬಿಡ್ತಾರೆ ಅಂತ ಹೆಂಗೆಲ್ಲ ಡೌ ಮಾಡ್ತಾ ಇದ್ದಾನೆ ನೋಡು. ಕಳೆ ಹಳೇದೆಲ್ಲ ನೆನೆಸ್ಕೊಂಡು ಏನಿಲ್ಲ ಪ್ರಯೋಜನ. ಮೊದಲು ಈಗ ಆಗಿರೋದನ್ನ ವಾಸಿ ಮಾಡೋದು ನೋಡ್ಕೊ, ಆಮೇಲೆ ಅವೆಲ್ಲ. ಇದು ಸಾಯ ಗಂಟ ಕಾಡೋ ಪ್ರಾಯಶ್ಚಿತ್ತ ಬಾಬು. ದೇವ್ರಂತ ಹೆಣ್ಣಿಗೆ ದೇವ್ದಂಗೆ ಕಾಟ ಕೊಟ್ಟಿವ್ನಿ. ಪುಟ್ಟಕ್ಕ, ಇನ್ಮೇಕೆ ನೀನು ಮೆಚ್ಚು ಅಂತ ಕೆಲಸ ಮಾಡ್ತೀನಿ. ಆಟನ್ನೆಲ್ಲ ಯಾಕಪ್ಪ ದೊಡ್ಡ ಮಾತು? ತೆಪ್ಪು ಮಾಡೋದು ಸಹಜ ಗುಣ, ತಿದ್ಕೊಂಡು ಬಾಳೋದು ಮನ್ಸಿನ ಒಳ್ಳೆ ಗುಣ. ತಿಳಿತಾ? ನಿನ್ ತೆಪ್ಪು ನಿನ್ ಗರ್ಭಾಗೈತಲ್ಲ, ಆಟೆ ಸಾಕು. ಅದೇ ಪ್ರಾಯಶ್ಚಿತ್ತ. ಪುಟ್ಟಕ್ಕ, ನೀನು ಬರೀ ಸಿಡ್ಲೂರಿಗೆ ಮಾತ್ರ ತಾಯಿ ಅಲ್ಲ, ನಮ್ಮಂಥ ಪಾಪಿಗಳನ್ನ ಕ್ಷಮಿಸೋದ್ರಾಗೂ ತಾಯಿನೇ. ಸರಿ, ಮೊದಲು ನೀನು ನೋವನ್ನ ವಾಸಿ ಮಾಡ್ಕ, ಆಮೇಲೆ ಒಗಳಿವಂತೆ. ಸನಾ, ಅವನಿಗೋಸಿ ಉಪ್ಪಿನ ಕಾವಟ ಕೊಡು. ಏಯ್ ಕಾಳಿ, ತಿಟ ಎಳ್ಳ, ಇದು ನಿಜವಾಗ್ಲೂ ಬಿದ್ದಿದ್ದ ಅಥವಾ ಯಾರಾದ್ರೂ ಸರಿ ಇಕ್ಕಿದ್ದ? ಬಾಬು, ಮೊದಲು ಅಮ್ಮನ ಆಚೆ ಓಡಿಸೋ. ರಾಜೆ,